ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಏ ಮಂಜು, ಏನು ಬೆಳಕಾತಂದ್ರ ನೀನು ಪೂಜೆ ದಿನ ಒಂದಕ್ಕೂ ಮತ್ತ ಅದು ಶನಿವಾರ ಬಂತಂದ್ರ ಹನುಮಪ್ಪ ಅಂತ ಅದು ಅಂಜನಾದ್ರಿ ಬೆಟ್ಟಕ್ಕೆ 2 ದಿನ ಗಟ್ಲೆ ಸಾಕಾಗ್ಪ ನೀನು ದೇವ್ರ ಸಲುವಾಗಿ. ಏ ನೀ ಏನ್ ಮಾಡತ್ತಿಪ್ಪ? ಇದನ್ನ ನೋಡತ್ತಿದ್ದು ಇವತ್ತು ಡೇಟ್ ಎಷ್ಟು ಇನ್ನು 4 ದಿನಕ್ಕೆ ಎಕ್ಸಾಮ್ ಒಂದು ಅದಾವ ಅದಕ್ಕೆ ಇವೊಬ್ಬ ಸಣ್ಣ ಬರೇ ಕಾಲೇಜ್ ಮತ್ತೆ ಏನ್ ಮಾಡ್ತೀಪ್ಪ, ನೀನು ಎಲ್ಲ ಇದನ್ನ ಮಾಡಿ ಇಟ್ಟಲ್ಲ, ಮದುವೆ ಆಗ್ಬಾರ್ದು ಅಂತ ಹೇಳಿ. ಮತ್ತ ನಾ ಯಾರು ಮದುವೆ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ನೋಡ್ತಮ್ಮ, ನಾವು 3 ಮಂದಿ ಹೆಂಗದೇವ್ ಅಂದ್ರ ರಾಮ ಲಕ್ಷ್ಮಣ ಭರತ್ ನಂಗದೇವ್. ಹೆಣ್ಮಕ್ಳು ಬಂದ್ರ ನಾವೇನ್ ಹಿಂಗ್ ಇರೋದಿಲ್ಲ. ಮತ್ತೆ ಪಾಡಿ ಕಡೆ ಆಗಿ ಹೋಗ್ತೇವೆ. ಅದಕ್ ಬೇಡ, ನಾವು ಕಡೆವರೆಗೂ ಮದ್ವೆ ಆಗೋದ ಬೇಡ. ಹೊಡಿತಾರ ನೀ ಹೇಳಿದ ಮಾತು ಅಡ್ಡದ ಅಟ್ರಿ ಹೇಳ ಬಿಡದ. ನಮ್ಮ ತಮ್ಮ ಹಂಗದಾನಪ್ಪ, ಇವನು ಶಾಣೆ ಅದಾನ. ನೀನ ಹೋಗ್ಪ, ಅದು ಒಳಗಿನ ಕೆಲಸ ಎಲ್ಲ ಮುಗಿಸ್ಕೋ, ನೀ ಪೂಜಾ ಮುಗಿಸ. ನಿನ್ನ ಸಲುವಾಗಿ ಪೂಜಾ ನಾನು ಮಹಾನ್ ದೈವ ಭಕ್ತ, ನಿನಗ್ ಗೊತ್ತಾಯ್ತಲ್ಲ. ಆಯ್ತ, ನಾನು ಒಟ್ಟಲ್ಲಿ ಎಮ್ಮೆಗಾರ ಮನಿಗೆ ಹೋಗ್ಬೇಕ. ಬರ್ತೀನಿ ಬಡ ಪೂಜಾ ಮುಗಿಸ್ಕೋ. ಏನೋ ಮಾರಾಯ, ಹಿಂಗ ಇರ್ಬೇಕು ನಾವ್ ಅಂತಂದ್ರ ಅಂದ್ರ ಚಂದ. ಹೆಣ್ಮಕ್ಳು ಬಂದ್ರ ಎಲ್ಲ ಬಾದ. ಹೌದೌದ. ಓಯ್ ಅಲ್ಲೇನಿಲ್ಲ, ಈ ಮನಿ ಗೇಟ್ ಒಳಗ ನಾಯಿಗೆ ಮತ್ತು ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ. ಯಾರು ಏನಕ್ಕೆ ಅಣ್ಣ ಪಾಪ ಭಿಕ್ಷುಕರಾಗಿ ಬಿಡಕ್ಕೆ. ಆಕಿ ಭಿಕ್ಷುಕರಾಕರಿಗಲಿ ಯಾರಿರ್ಲಿ ಹೆಣ್ಮಗಳು ಯಾವ್ದಲ್ಲ ಆಕೆ ಈ ಮನಿ ಒಳಗ್ ಬರಂಗಿಲ್ಲ. ಹೆಣ್ಮಕ್ಳಿಗೆ ಮನ್ಯಾಗ ಪ್ರವೇಶ ಇಲ್ಲ. ನಡಿ ಹೋಗ ಅತ್ತ ಹೋಗ್ ಏನಿಲ್ಲ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಏನಪ್ಪ ಈ ಅಣ್ಣ ಕಾಲೇಜಿಗೆ ಹಾಕೊಂಡು ಹೋಗಾಕ ಇಸ್ತ್ರಿ ಮಾಡಿ ಇಟ್ಟಿದಂಗೆ ಹಾಕೊಂಡು ಹೊಂಟಿ ಇಲ್ಲಿ ನಾ ಏನ್ ಹಾಕೊಂಡು ಹೋಗ್ಲಿ ಇಲ್ಲಿ. ನೀನು ಟಿ ಶರ್ಟ್ ಅದಾವಲ್ಲ, ನೀನು ಟಿ ಶರ್ಟ್ ಹಾಕೊಂಡ ಕಾಲೇಜ್ಗೆ ಹೋಗ. ಕಾಲೇಜ್ ಹುಡುಗರಿಗೆ ಟಿ ಶರ್ಟ್ ಚಂದ ಕಾಣ್ತಾವ. ನಾರ್ಮಲ್ ಡ್ರೆಸ್ ಹಾಕೊಂಬ ಅಂತ ಕಣ ಕಾಲೇಜ್ನಾಗ. ಇವತ್ತೊಂದ್ ದಿನ ಏನಾಗುದು ಹೋಗೋ. ಈಗ ನನ್ನಂಗೆ ಹಾಕೊಂಡು ಎದ್ಕೊಂಡಿ ಯಾದಕ್ಕೆ ಅಲ್ಲ, ಪ್ರತಿ ವಾರ ಹಾಕೊಂಡು ಗೊತ್ತಲ್ಲ ನಿಂಗೆ. ಶನಿವಾರ ಹೋದ್ನಿ ಅಂದ್ರೆ ರವಿವಾರ ಬಂದಿರ್ತಾನ ರಾತ್ರಿ. ಗೊತ್ತಿಲ್ಲ ನಿನಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾನ ಅನ್ನೋದು. ಅಂಜನಾದ್ರಿ ಬೆಟ್ಟಕ್ಕ ಇಂತ ಡ್ರೆಸ್ ಹಾಕೊಂಡ ಹೋಗುದಿಲ್ಲ. ಒಬ್ಬವನ್ನ ಹಾಕೊಂಡು ಹೋಗಿದ್ದ ನೋಡಿಲ್ಲ ನಾನ. ನೀನ ಇಸ್ತ್ರಿ ಹಾಕೊಂಡಿದ್ದ ಅರ್ಬಿ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಇಷ್ಟಾಗ ಹೋಗಿ ನೀನ. ಜನ ಚೇಂಜ್ ಕೇಳತ್ತಾರ ಈಗ. ಕೇಳ ಜನ ಚೇಂಜ್ ಕೇಳ್ತಾರಪ್ಪ. ನೀ ಯಾಕೆ ಚೇಂಜ್ ಆಗಕೊಂತಿ ಅಂದಂಗ ಏನಾರ ಏನಪ್ಪ ಈಗ ಅಂತಾಗಲ್ಲ. ಏನು ನಮ್ಮ ರೂಲ್ಸ್ ಏನು ಗೊತ್ತತ್ಲ. ಅಣ್ಣಂದ್ ಏನ್ ಹೇಳ್ತಾನ, ಅಣ್ಣ ಏನ್ ಹೇಳ್ತಾನ ನಿನಗ. ನಮ್ಗ ಹೆಂಗಸೂರ್ ಅಂದ್ರ ಆಜು ಬಾಜು ಸೊಲಿಂಗಿಲ್ಲ, ಗೊತ್ತಲ್ಲ ನಿನಗ. ನೀನು ಹಂಗ ಇರಾಕ್ ಕಲ್ಕೋ. ಈಗ ನೋಡ, ನಾನು ಇವತ್ತು ಅಂಜನಾದ್ರಿಗೆ ಹೋಗೋಣ, ನಾಳೆ ರಾತ್ರಿ ಬರ್ತಾನ. ಅನ್ನಾಗ ಏನೇನ್ ಬೇಕೆಲ್ಲ ವ್ಯವಸ್ಥೆ ಮನ್ಯಾಗ ಸರಿ ಇಟ್ಕೋ. ಹೆಂಗಸೂರ್ ಯಾರು ಮನಿ ಸನಿಯಾಗ ಸರ ತಗೋಳಕ್ ಹೋಗ್ಬೇಡ. ಇಲ್ಲ, ನಾನು ಈಗ ಕಾಲೇಜ್ ಹೋಗಿ ಬಿಡ್ತೀನಿ. ನೀನು ಕಾಲೇಜ್ ಮುಂದೆ ಹರಿಗಾಡ್ಕೊಂತ ಹೋಗ್ಬೇಡ. ಎಲ್ಲಿ ಕೆಲ್ಲಾರ ಅಣ್ಣನೆಲ್ಲ ಯೋಗಕ್ಷೇಮ ನೋಡ್ಕೋ ಚಂದಗ. ನಾ ಹೋಗಿ ಬರ್ತಾನ. ಹೋಗ್ಬಾ. ಟೈಮ್ ಒಂದು ಭಾಳ ಆಗ್ತದೆ. ಹೂ ಬೇ ಬಿಟ್ಟು ಬಂದೆ ನೋಡ್ ಮಕ್ಕಳಿಗೆ. ಈಗ ಸಾಲಿಗ ಚಾಲು ಆಗೈತೆ. ಬಡ ಕೆಲಸ ಮುಗಿಸ್ಕೊತೀನಿ. ಹೇಳ್ ಮುದ್ದು. ಬನ್ನಿ ಮುದ್ದು, ಇಲ್ಲೇ ಅದಾನೆ. ಇಲ್ಲೇ ಕಾಕ್ನಾಗಿಗೆ ಬಂದಾನೆ. ಬನ್ನಿ ತಡಿ ಮುದ್ದು. ಏನ್ ನೀನ ಒಂದ್ 10 ನಿಮಿಷ ತಡಿಯಕ್ ಆಗೋದಿಲ್ಲ. ತಡಿ ಒಂದ ಸೆಕೆಂಡ್ ಹಚ್ತಾನೆ. ಇಲ್ಲಿ ನಿಂತಲ್ಲ, ಏನ್ ನಿಂದ ಕತಿ ಏನು ಲೆಕ್ಕನ ಹರಿವಲ್ತಲ್ಲ. ಕಾಲೇಜ್ ಹೊಂಟೇನಿ ನಾನು. ನೀ ಕಾಲೇಜ್ ಬರೋದಿಲ್ಲ. ಅಲ್ಲೇ ಕಾಲೇಜ್ ಹೋಗುದಾತ. ನಿಂದ ಮನಿ ಮಠ ಕಾಲೇಜು ಬಿಟ್ರೆ ಮದ್ವಿಗಿದ್ವಿ ಆಗುದೇನ್ರ ವಿಚಾರ ಐತು. ಹೆಂಗ್ ನಿಂದ ಬಾಳೆ ಮದ್ವಿಗೆ ಅಕ್ಕೇನಿ ಯಾವಾಗ ಆಗುದ? ಇನ್ನೊಂದ್ 8 ದಿನ.
ನಿನ್ ಗಂಡದಿಂದ ಮದಿಬೇಕತ್ತೆ ನಿಂದ ನಮ್ಮ ಹುಡುಗಿ ಪೂಜಾ ಆಕಿನ ಪೂಜಾನ ಮಾಡ್ಕೊಂಡ್ಬಿಡ್ತಾನೆ ಅದಾಳ ಬಿಡಾಕಿ ಯಾರಿಲ್ಲ ಅಂದಾರ ಆಕಿನ ಮಾಡ್ಕೋತೇನ್ಲಿ ನಾನು ಯಾವಾಗ ಆಗುದ ಅಲ್ಲೋ ನಿಮ್ಮ ಹಣ್ಣುಗಳಿಗೆ ಜಗ್ ವಯಸ್ಸಾದು ಒಬ್ಬಂಗ್ 40 ವಯಸ್ಸು ಒಬ್ಬಂಗ್ 50 ವಯಸ್ಸು ನಮ್ಮ ಅಣ್ಣಗಳದ್ದು ಹೋಗ್ಲಿ ಬಿಡ್ಲಿ ನಾ ಇನ್ನೆಂಟು ದಿನಕ್ಕಂದ್ರ ನಮ್ಮ ಅಣ್ಣಗೆ ಹೇಳ್ತಾನೆ ಈಗ ಹೇಳಿನಿ ಅಂದ್ರ ಇನ್ನೆಂಟು ದಿನಕ್ಕಂದ್ರ ಬಡ ಬಡ ಹೋಗಿ ಹೇಳಿ ಒಪ್ಪಿಗೆ ತಗೊಂಡ ಮದ್ವಿ ಮಾಡ್ಕೊಂಡ್ಬಿಡ್ತಾನೆ ನಾನು ಎಕ್ಕಿ ಗಿಡಕ್ಕ ಎಕ್ಕಿ ಗಿಡಕ್ಕಲ್ಲೇ ಹುಡುಗಿ ಪೂಜೆ ಅದಾಗಲ್ಲ ಪೂಜಾನ ತಗೊಂಡು ಹೋಗ್ಬಿಡ್ತಾನೆ ಪೂಜಾನ್ ತಗೊಂಡ್ ಹಕ್ಕಿಪ್ಪ ಇಲ್ಲ ಅನ್ನಕತ್ತಿಲ್ಲ ನೀನ್ ನಿಮ್ಮ ಅಣ್ಣಾರ್ದು ಮದುವೆ ಆಗ್ಲಿಲ್ದ ನೀನ ತಗೊಂಡ್ ಹೋಗ್ಬಿಡ್ತೀಯ ಮತ್ತೇನ್ರ ಬೇರೆ ಗಿರೆ ಇಟ್ಗಿಟ್ಟಾರ ನೋಡ್ ಹಂಗ ನಾಕೋಬೇಡ ನಮ್ಮ ಸಣ್ಣನ ಅದನಲ್ಲ ಸಣ್ಣನ ಆಂಜನೇಯನ ಭಕ್ತ ಅದಾನವ ಅವಂಗ ಹಿಂಗ ಅಂದೆ ಅಂದ್ರೆ ನಿನ್ ಬಾಯಾಗ ಹುಳ ಬಿದ್ದ ಸಾಯ್ತೀನಿ ಹಂಗ ನಿನ್ನ ಮುಂದ ಡವ್ ಮಾಡ್ತಿರ್ತಾರ ಅವ್ರ ಸ್ವಲ್ಪ ನಿನಗ್ ಗೊತ್ತಿಲ್ಲ ಬಿಡ್ಲಿ ಗೊತ್ತಿಲ್ಲಂಗ ಏನೇನ ಮಾತಾಡಕೋಣ ನಮ್ ದೊಡ್ಡ ಅಣ್ಣ MLA MP ಗಳು ಕೂಡ ಅಡ್ಡಾಡ್ತಾನವ ಹೇಳ್ತಾನ ಇಲ್ರಾತಿಲ್ಲ ಹಂಗಂತಿದ್ರೆ ಇಷ್ಟು ಲವ್ ಮದುವೆ ಹಾಕಿದ್ದಿಲ್ಲ ನಾವ ಏನ್ರ ವಿಚಾರ ಬೇಕಾ ಬೇಡ ನೀ ಹಿಂಗ ಅನ್ನತ್ತಿದ್ ನಮ್ ದೊಡ್ಡ ಅಣ್ಣ ಗೊತ್ತಾತಂದ್ರ ನಿನ್ನ ಕಂಬಕ್ ಕಟ್ಟಾಕ್ ಬಿಡ್ತಾರ ಮತ್ತ ಆಗ ಅಂತ ನಿನ್ನ ನೀ ಹಿಂಗ ಮಾಡ್ಕೊಂತ ಹೋಗಿ ಅಂದ್ರೆ ಗ್ಯಾರಂಟಿ ಇಲ್ಲೇ ಐತಿ ಎಕ್ಕಿ ಗಿಡ ಇದಕ್ಕ ಮದುವೆ ಮಾಡೋದ ನಿಂದ ಏ ಹೋಗ್ಲಿಪ್ಪ ಹೋಗ ನಂಗೆ ಎದಕ್ ತಲಿ ಹಡಾತೀನಿ ನಾ ತಲೆ ಹೇಳ್ದಲ್ಲಿ ಇದ್ದಿದ್ ವಿಚಾರ ಬಟ್ ಮದ್ವಿಗೆ ಹೇಳ್ತೇನೆ ನಿನ್ ಮದ್ವಿಗೆ ಬಂದಕ ಪುಕ್ಸೆಟ್ಟಿ ಊಟ ತಿಂದು ಹೋಗುವಂತ ಆತ ಮದ್ವೆ ಹೇಳ್ತೀಯ ಹಾ ಹೇಳ್ತೇನೆ ನಾನು ನೋಡು ನಾನು ಇಲ್ಲೇ ಇರ್ತೇನೆ ಚಾಲೆಂಜ್ ಬೇಕಾರೆ ನಿಂದ ಮದ್ವಿ ಫಸ್ಟ್ ಆಕೈತು ನನ್ನ ಮದ್ವಿ ಫಸ್ಟ್ ಆಕೈತು ಇನ್ನೆರಡು ದಿನದಾಗ ನನ್ನ ಮದ್ವಿ ಆಕೈತಿ ಹೋಗ್ಲಿ ಹೋಗ ಸುಮ್ನೆ ಹೋಗ್ಲಿ ಸುಮ್ನೆ ಹೋಗ ತಡಿವ ಈಗ ಬಸ್ ಸ್ಟ್ಯಾಂಡಿಗೆ ಬರಾಕತ್ತಾನಿ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಪಾರ್ಸಲ್ ಹಿಡ್ಕೊಂಡು ಬಂದಾನೆ ನೀ ಎಲ್ಲಿದಿ ಹಾ 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 ಬಂದ ಬಿಟ್ಟನ ಈಗ ನಾನು ಬಸ್ ಸ್ಟ್ಯಾಂಡ್ ಆಗಂದಾನೆ ಪಾರ್ಸಲ್ ಆಗಿದಾವ ನಾ ಊರಿಗೆ ಬರ್ತಾನೆ ಈಗ ಹಾ ಹಾ ಮನ್ಸಣ್ಣ ನೀವ ತಡಿ ಬ್ಯಾಡ ತಡಿ ಅಲ್ಲಿ ಹೋಗಿ ಮಾತಾಡೋಣ ತಡಿ ನಾನು ಇಲ್ಲಾಕದ ನೀವು ಮನ್ಸಣ್ಣ ಕೂಡ ಅವ್ನ ಕೂಡ ಯಾವುದೋ ಒಂದು ಹೆಣ್ಮಗಳು ಅದಾಳ ಏನು ಮರ ಅವ ಕೈ ಮುಟ್ಟೆಲ್ಲ ಮಾತಾಡ್ಸಾಕತ್ತಾನ ಊರಾಗ ನೋಡಿದ್ರ ಬ್ರಹ್ಮಚಾರಿ ಹಂಗೆ ನಾಟಕ ಮಾಡತ್ತಾನ ಇಲ್ಲಿ ನೋಡಿದ್ರ ಯಾವುದೋ ಹೆಣ್ಮಗಳು ಕೂಡ ಅಡ್ಡಾಡ್ತಾನ ನೋಡಿದ್ರ ಏನ್ ತಿಗತನ ಕಾಂತಾಳ ಓ ಮರ ನನಗೆ ತಡಿ 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 ರಾಜಾಗ ಹೇಳಬೇಕಾಗಿದನ ನೋಡಿದ್ರ ಊರಾಗ ನೋಡಿದ್ರ ಒಂದ್ ನಮನಿ ಐತಿ ಇಲ್ಲಿ ಸಿಟಿಯಾಗ ನೋಡಿದ್ರ ದಾಡಕ್ ಬಂದ್ರ ಇಲ್ಲೊಂದ್ ನಮನಿ ಅಭಿಷಾನಿವ ಮತ್ ಮ್ಯಾಲಿಂದ ನೋಡಿದ್ರ ಆಂಜನೇಯನ ಸುಳ್ಳಪ್ಪಳ ಆಂಜನೇಯನ ಭಕ್ತಿವ ಮತ್ ಬ್ರಹ್ಮಚಾರಿ ಅಂತ ಹೇಳ್ಕೊಂತ ಅಡ್ಡಾಡಕತ್ತಾನ ಏನ್ ರಾಜಾಗ ಹೇಳಬೇಕಾಗಿದನ ಏನ್ರ ಮಾಡಿ ಗದ್ಲ ಹಿಡ್ಸತ್ತಾನೆ ಒಂದ್ ಮನಿಗೆ ಹೋಗಿ ಮಾತಾಡ್ಸ್ಲೇ ಬ್ಯಾಡು ಬೇಡ ಈಗ ಸರಿ ಅನ್ಸೋದಿಲ್ಲ ರಾಜಾಗ ಹೇಳ್ತಾನೆ ನಾನು ಆಯ್ತು ಆಯ್ತು ಮನಿಗೆ ಹೋಗಿ ರಾಜಾಗ ಹೇಳ್ಬಿಡ್ತಾನೆ ಆಟಕ್ಕೆಲ್ಲ ಬರೋಬ್ಬರಿ ಶುದ್ಧ ಮಾಡ್ತಾನೆ ಅಂತ ಊರಿಗೆ ಹೋಗಿ ಹಿಂಗ್ಯಾಕೆ ಕುಂತಪ್ಪ ಅಲ್ಲೇ ಮಂಜು ಎರಡೆರಡು ದಿನಗಟ್ಲೆ ಊರು ಬಿಟ್ಟು ಹೋಗೋದು ಏನಿದೆ ಅಂಜನಾದ್ರಿ ಬೆಟ್ಟ ಅಂತಿ 2 ದಿನ ಹೊಕ್ಕಿ ವಾರದಾಗ 2 ದಿನ ಹೋದ್ರೆ ಊರಾಗ 5 ದಿನ ಇರ್ತಿ ಇಲ್ಲೇ ಸಾಕಷ್ಟು ಕೆಲಸ ಅದಾವ ಆ ಮೊನ್ನೆ ಹೊಲದ ಇದ್ರದ್ದು ನೋಡ್ಕೊಂಬ ಅಂತ ಹೇಳಿದ್ದೇಣ ಹಾಂ ನಾವಿಲ್ಲೇ MLA ಕರೆದ್ರೆ ಹೋಗ್ಬೇಕು ಜಿಲ್ಲಾ ಪಂಚಾಯತಿಯವ್ರು ಕರೆದ್ರೆ ಹೋಗ್ಬೇಕು ಪಂಚಾಯತಿ ಅವರು ಕರೆದ್ರೆ ಹೋಗ್ಬೇಕು ಎಂಥ ಚಂದ ಕೆಲಸ ಮಾಡಿಬಿಡ್ತಿದ್ದಿ ಹೊಕ್ಕಿದಿ ಹೋಗಲ್ಲಿ ಒಳಗೆ ಹೋಗಿ ಅರ್ಬಿ ಕಳೆದ ಅದು ಹೊಲದ ಇದನ್ನು ನೋಡ್ಕೊಂಡ್ ಮಾಡಿದ್ನಲ್ಲ ಹೋಗಿ ಬರೋಗ ಅದೇನು ವ್ಯವಹಾರ ಏನು ಆತ ಅನ್ನೋದು ಹೋಗ ಹೇಳು ಒಳಗೆ ಹೋಗ ಅಂಜನಾದ್ರಿ ಬೆಟ್ಟದೊಳಗೆ ಭಾಳ ಗರ್ದಿ ಇತ್ತಪ್ಪ ಹಿಂಗಾಗಿ ನನಗೆ ಏನು ಗರ್ಜು ಏನು ತಲೆ ಹಿಡಿಸಿ ಬಿಟ್ಟಿಲಿ 2 ವರ್ಷ ಆತು ನಮಗೆ ಸ್ವಲ್ಪ ಏನು ಆತಲ್ಲಿ ಗದ್ದು ಇರ್ತದ ಮತ್ತು ಗದ್ದು ಇದ್ದಾಗ ಏನು ಮಾಡೋದು ಹೇಳು ಹೋಗ ಆತನಿಗೆ ಹೊಲದ ಯಾವಾರ ನೋಡ್ಕೊಂಡ್ ಬರ್ತಾನೆ ಬಿಡಪ್ಪ ನೀ ಸುಳ್ಳಗೆ ಬಾಯಿ ಮಾಡ್ತಿದ್ವಿ ನಮ್ಮ ಮತ್ತೆ ಹೋಗು ಬರ್ತಾವ ಈಗ ನೀರು ಮಾಡತ್ತೀವಿ ಕಲಿ ಕುಂತ ಉಡನ್ಲೇ ಏನು ಮಾಡಾಕತ್ ನಾವು ಹುಡುಗ ಇಲ್ಲಿ ಮಂಜು ತಡಿಯಪ್ಪ ಹೋಗಿ ಬರೋಗ ಹೋಗಿ ಬರ್ತಾನೆ ತೋರಾಗರ ಹಾಂ ಹೋಗ ಧಾರವಾಡದಾಗ ನೋಡಿದ್ರೆ ಒಂದು ಅವತಾರ ಇಲ್ಲಿ ನೋಡಿದ್ರೆ ಒಂದು ಅವತಾರ ಏನು ಹಿಂಗ ಅನ್ಬೇಕಪ್ಪ ಊರಾಗ ನೋಡಿದ್ರೆ ಬ್ರಹ್ಮಚಾರಿ ಅಂತೇಳಿ ಅಲ್ಲಿ ನೋಡಿದ್ರೆ ಆ ನಮನಿ ಇಲ್ಲಿ ನೋಡಿದ್ರೆ ಈ ನಮನಿ ತಡಿ 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 ಹೇಳೇ ಬಿಡ್ತಾನೆ ತಡಿ ನಾ ರಾಜಾಗ ಹೋಗಿ ಮನೆಗೆ ಹೋಗಿ ಹಾಂ ಹಲೋ ರಾಜಾ ರಾಜಾ ಬರ್ತಾನೆ ಏನ್ ಮಾಡಾತಿಲಿ
ಬಾರಪ್ಪ ಪರಮಾತ್ಮ ಕುಂದರ ಮತ್ತೇನ್ ಕಿತ್ತಿಬಿ ಏನಿಲ್ಲ ಅಣ್ಣ ಹಂಗ ಒಂದ್ ಸುದ್ದಿ ಬಂತ ಹಂಗ ಹೇಳಕ್ ಬಂದೀನಿ. ಮತ್ತೇನ್ ಸುದ್ದಿ ತಂದಿಪ್ಪ ಮರಯ? ಏನಿಲ್ಲ ಅಣ್ಣ ಹಂಗ ಒಂದ್ ಮೊನ್ನೆ ದಾಡ್ಕ ಹೋಗಿದ್ನಲ್ಲ ಹಾ ಅವತ್ ಹಂಗ ಒಂದ್ ವಿಷಯ ಗೊತ್ತಾತ. ಹಂಗ ಮತ್ತ ರಾಜಾಗ ಹೇಳ್ಬೇಕಂತ ಬಂದಿ ಮತ್ ನೀನು ಬಂದಿ. ಮತ್ ಈಗ ಮಂಜಣ್ಣ ಅಲ್ಲಿ ನಾನು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ ಒಂದ್ ಪಾರ್ಸಲ್ ಇತ್ತು ಕೊಡುದ. ಹಾ ಅದಕ್ಕೆ ಮಂಜಣ್ಣ ಪಾರ್ಕ್ ಅಂತ ಬಸ್ ಸ್ಟ್ಯಾಂಡ್ ಅಂತ ಕುಂತಿದ್ದ. ಮಂಜಣ್ಣ ಕೂಡ ಒಂದ್ ಹೆಣ್ಮಗಳು ಕುಂತಿದ್ಲ. ಏ ಮಂಗ್ಯ ಏನಂತ ತಿಳಿದ್ ಮಾತಾಡಕತ್ತಿ ನಮ್ಮ ಅಣ್ಣತಮ್ಮರ ಬಗ್ಗೆ? ಮೈಯಾಗ ಹಂಗೈತಿ ಬರೀ ಊರಾಗಿಂತ ಮನಿ ಹೊಡಿ ಕೆಲಸನ ಮಾಡಕತ್ತಿ. ಇಲ್ಲ ಅಣ್ಣ ನಾ ಹೇಳುದ ಅಂತ ಲೇಮ ನಿನ್ನ ದೋಸ್ತ ರಾಜ ನಾ ಸುಳ್ಳು ಹೇಳಾಕತ್ತಿಲ್ಲ ಅಣ್ಣ. ನಾ ಇದ್ದಿದ್ದ ಹೇಳಾಕತ್ತೇನೆ ಅಣ್ಣ. ನಾ ಏನ್ ಅಂತ ಇಂತ ಮನಿ ಹೊಡಿ ಕೆಲಸ ಮಾಡೋದನೇ ಇಲ್ಲ. ನಾ ಇದ್ದಿದ್ದ ನೋಡಿ ಏನ್ ಹೇಳಾಕತ್ತಿಲ್ಲ ನಾನೇ. ಮಂಗ್ಯ ನನಗೂ ಮೊದ್ಲೇಕ್ ನೋಡಿದ್ರ ನನಗ್ ಬರ್ಲಿಲ್ಲ. ಆಮೇಲೆ ಸೈಡ್ ಗಾಡಿ ಹಚ್ಚಿ ನೋಡೇನಿ ನಾನು. ತಿರುಗಿ ನೋಡಿದ ಕೂಡ ಕೈ ಹಿಡ್ಕೊಂಡು ಮಾತಾಡಕತ್ತಾರ. ಏ ಮಂಗ್ಯ ಬರೀ ಅಲ್ಲೋ ನಾ ಹೇಳಾಕತ್ತಿದ್ ನಾನು. ಹೆಣ್ಮಕ್ಳ ಮಗಳ ಕಾದು ಹೋದ್ರಪ್ಪ ಅಂದ್ ಮನ್ಯಾಗ ಜಳಕ ಮಾಡುವ ನಮ್ಮ ತಮ್ಮ ಅಣ್ಣ ತಮ್ಮ ನಾವು ಓಡಿಸಿಟ್ಟಿ ನಾವು ಹೆಂಗದೇವ ಅಂದ್ರೆ ರಾಮ ಲಕ್ಷ್ಮಣ ಭರತ್ ಇದ್ದಂಗ ಅದೇವಿ. ನಾವು ಮದುವೆ ಆಗ್ಲತ್ತ ಎದಕ್ಕಂದ್ರೆ ಹೆಣ್ಣು ಬಂದು ಮನಿ ಒಡೆದು ಗಿಡದಿತ್ತಂತ ನಮ್ಮ ಮುದ್ದಿನಂತ ಅಣ್ಣತಂಬರಿಗೆ ಎಂತ ಸುದ್ದಿ ತರಾಕ. ಏ ಹೇಳಿ ನಿಮ್ಮ ಅಣ್ಣತನ ಸುದ್ದಿ ತರಾತಿಲ್ಲ ಅಣ್ಣ. ನೀವ್ ಹೆಂಗದ್ರಿ ಅನ್ನೋದು ನನಗೂ ಗೊತ್ತೈತಿ. ನೀ ಸಿಟ್ಟು ಯಾಕೆ ಮಾಡ್ಕೋತೀವ? ನಾ ಇದ್ದಿದ್ದು ಹೇಳಿದ್ರೆ ಏನು ನಮ್ದೊಂದು ಮನಿತನ ಚಂದಾಗಿದ್ದಿದ್ದು ಕಾಣಕತ್ತಿತ್ತ ನಿನಗೆ. ನಡಿ ನಡಿ ನಾ ಸುಳ್ಳು ಹೇಳಿ ಯಾರ ಮನೆ ಹುಡ್ಬೇಕಾಗಿತ್ತು? ನಾ ಇದ್ದಿದ್ದು ಹೇಳಕತ್ತೀನಿ. ಅವ್ನು ರಾಜ ಮಾರಿ ಇನ್ನೊಂದು ಮತ್ತೆ ನಿನ್ನ ಗೊತ್ತಾಗತ್ತವ ನೋಡು ಮುಂದೆ ಏನಾಗತ್ತ ಅನ್ನೋದು. ಲೇ ಯಪ್ಪ ಎಂಥವ್ನು ಕೂಡ ಅಡ್ಡಾಡಕತ್ತಿ. ನಾಳೆ ನಿನ್ನ ಹಸಿಗಡಿಸಿಟ್ಟಾನವ. ಹೋಗ ಆ ಇದ್ರದ್ದು ಕೆಲಸ ಹೇಳಿದ್ನಲ್ಲ ನೀನು ಹೋಗಿ ಮಾಡ್ಕೊಂಬರೋಗದನ್ನ. ಅಲ್ಲ ಇವನು ಹೇರದ ಅವಳ ಹೇಳ ಬಂಗಾರದಂತ ನನ್ನ ತಮ್ಮಗಳಿಗೆ ಕಳಂಕ ತರಕತ್ತಲಿವ. ಇಂಥವ್ರು ಇದ್ದಿದ್ದಕ್ಕನ ಸಭಾಯಿಗೋಳ